3600 ಮೆಟ್ಲನ್ನು ಹತ್ತಬೇಕು. ಇವಾಗ ಸುಮಾರು 2 ಗಂಟೆ ಸಮಯ ಹತ್ಬೋದು ನಾವು. ನೋಡೋಣ ಯಾವ್ಯಾವ ಥರ ಇರ್ತತಿ ಏನೇನು ಕತೆ. ದೀಪಾವಳಿ ಟೈಮಾಗೆ ಚಾನ್ಸ್ ಸಿಕ್ಕಿದ್ರೆ ಅವಾಗ ಒಂದು ಸತಿ ಹತ್ತಾನ. ಯಾಕಂದ್ರೆ ಅವಾಗ ಪೂಜಾ ಪುನಸ್ಕಾರಗಳು ತುಂಬ ಜಾಸ್ತಿ ನಡೀತವೆ. ಹತ್ತಾನ ಅಂತೆ ಒಬ್ಬನೇ ಬಂದಿರ ನಾನು 3600 ಮೆಟ್ಲು ಅಂತಿದ್ದಂಗೆ ನಮ್ಮ ಹುಡುಗರು ಯಾರು ಬಂದಿಲ್ಲ. ನೀವು ಇಲ್ಲೊಂದು ಮಂಟಪ ನೋಡ್ಬೋದು, ತುಂಬ ಚೆನ್ನಾಗಿದೆ. ಇಲ್ಲಿ ನಂದಿ ವಿಗ್ರಹ ನೋಡ್ಬೋದು. ಇಲ್ಲೊಂದು ನಂದಿ ವಿಗ್ರಹ ನೀವು ಕಾಣ್ಬೋದು. ಇಲ್ಲೊಂದು ದಾರಿ ಇದೆ, ಹೋಗೋ ಮನೆ. ವ್ಯೂ ಪಾಯಿಂಟ್ ನೋಡಿ. ಸಿಡಿಲು ಮಲ್ಲಿಕಾರ್ಜುನ ದೇವಸ್ಥಾನ ಅಲ್ಲಿದೆ, ನಾವಿನ್ನು ಅಲ್ಲಿಗೆ ಹೋಗ್ಬೇಕು. ವ್ಯೂ ಪಾಯಿಂಟ್ ತುಂಬ ಚೆನ್ನಾಗಿದೆ. ವಾವ್, ಅಮೇಜಿಂಗ್. ಇಲ್ಲೊಂದು ಪೀಠ ಇದೆ, ಪೀಠ. ಇಲ್ಲೊಂದು ನಂದಿ ವಿಗ್ರಹ ಇದೆ. ಇಲ್ಲೊಂದು ನಂದಿ ವಿಗ್ರಹ ನೀವು ನೋಡ್ಬೋದು. ಇಲ್ಲೊಂದು ಪೀಠ. ಒಳ್ಳೆ ಯಾವುದೋ ದೇವಸ್ಥಾನ ತುಂಬ ಅದ್ಭುತವಾಗಿದೆ. ಇಲ್ಲೊಂದು ಬಸವಣ್ಣ ಇದ್ದಾನೆ, ತುಂಬ ಅದ್ಭುತ, ತುಂಬ ಅದ್ಭುತವಾಗಿದೆ. ಈ ಕಡೆ ಇಲ್ಲಿ ವ್ಯೂ ಪಾಯಿಂಟು ಅವಾಗ ನೋಡಿದ್ವಲ್ಲ ಅದೇ ಪಾಯಿಂಟ್. ಇಲ್ಲೇನು ಅಷ್ಟೊಂದಿಲ್ಲ. ಇವಾಗ ಆಚೆ ಬಂದ್ವಿ, ವ್ಯೂ ಪಾಯಿಂಟ್ಗೆ ಹೋಗ್ಬೇಕಷ್ಟೇ. ಇವಾಗ ಯಾರು ಬರ್ತಾ ಇಲ್ಲ, ಸಿಂಗಲ್ ಒಬ್ಬನೇ. ಶಿವನ ವಿಗ್ರಹ ನೋಡ್ಬೋದು ಇಲ್ಲಿ. ಇಲ್ಲಿ ನಂದಿ ವಿಗ್ರಹ. ಶಿವ ಎಲ್ಲಿರ್ತಾನೋ ಅಲ್ಲಿ ನಂದಿ, ಶಿವನಂದಿ. ಕಾಣ್ಬೋದು ನೀವು. ಇಲ್ಲೊಂದು ನಂದಿ ವಿಗ್ರಹ ಇದ್ದಂಗಿದೆ. ಇಲ್ಲೊಂದು ನಂದಿ ವಿಗ್ರಹ ನೋಡ್ಬೋದು ನೀವು. ಇಲ್ಲೊಂದು ನಂದಿ ವಿಗ್ರಹ. ಎಷ್ಟು ತುಂಬ ಕೆತ್ತನೆ ಮಾಡಿದ್ದಾರೆ ನಂದಿ ವಿಗ್ರಹ ಮಾತ್ರ. ವ್ಯೂ ಪಾಯಿಂಟ್ಗೆ ಹೋಗೋದೆ ಒಂದು ದೊಡ್ಡ ಸಾಹಸ ಆಗಿದೆ. ಇವಾಗ
ಫಸ್ಟ್ ಟೈಮ್ ಬರೋರು ಇಲ್ಲಿದ್ದವ್ರಿಗಾದರೆ ತುಂಬ ಸತಿ ಹತ್ತಿರ್ತಾರೆ, ಗೊತ್ತಿರ್ತತೆ. ನೀವು ಅಲ್ಲೊಂದು ನೋಡ್ಬೋದು, ನಂದಿ ವಿಗ್ರಹ ಅಲ್ಲೊಂದಿದೆ. ಕೊನೆಗೂ ಬಂದ್ವಿ ಮಲ್ಲಿಕಾರ್ಜುನ ದೇವಸ್ಥಾನ. ಹತ್ತದ್ವಿ. ಕೊನೆಗೂ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಬಂದ್ವಿ. ನೋಡ್ಬೋದು ಮಲ್ಲಿಕಾರ್ಜುನ ದೇವಸ್ಥಾನ. ಒಳಕ್ಕೆ ಹೋಗೋಣ.